ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ಮೊಟ್ಟೆ ಫ್ರೈ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿ ಕ್ವಿಕ್ ರೆಸಿಪಿ. ತಿಂದವರೆಲ್ಲ ಹೇಳ್ತಾರೆ ವಾ 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 ಅಂತ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಹೇಗೆ ಕಾಣಿಸ್ತೈತೆ ಅಂತ ನೋಡಿ. ಫಿಶ್ ಮೊಟ್ಟೆ ಯಾವಾಗಲೂ ಹೈ ಪ್ರೋಟೀನ್ ಇರುತ್ತೆ, ತಿನ್ನಬೇಕು. ನಾವೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆಡು ಮೂಳು ಜಂಕ್ ಫುಡ್ ಎಲ್ಲ ತಿಂತೀವಿ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನಾನು ತೊಗೊಂಡಿರೋ ಫಿಶ್ ಮೊಟ್ಟೆ ಒಂದು ಗೌರಿ ಮೀನು. ಅದು ಹೆಸ್ರಿಗೆ ಏನು ಫೇಮಸ್ಸು ಅಂದರೆ ಮೊಟ್ಟೆ ಇಕ್ಕೋಕ್ಕೆ ಫೇಮಸ್. ಅದು ಮೀನು ಮರಿ ಮಾಡೋಕ್ಕೆ. ನೋಡಿ ಯಾವ ಥರ ಕಾಣಿಸ್ತೈತೆ. ನೀರಲ್ಲಿ ತೊಳ್ಕೊಂಡಿದ್ದೀನಿ ನಾನು. ಇದು ಮೆಮೊರಿ ಇಂಪ್ರೂವ್ ಮಾಡೋಕ್ಕೂ ಯೂಸ್ ಆಯ್ತದೆ. ಸ್ಕಿನ್ ರಿಂಕಲ್ಸು, ಆ್ಯಂಟಿ ಫಂಗಸ್ಸು ಎಲ್ಲದಕ್ಕೂ ಒಮೆಗಾ ಫ್ಯಾಟಿ ಆ್ಯಸಿಡ್ ಎಲ್ಲ ಇರುತ್ತೆ. ಮೊಟ್ಟೆ ಪಲ್ಯ ಮಾಡ್ಕೊ ತಿನ್ನೋದು. ಫಿಶ್ ಮೊಟ್ಟೆ ಪಲ್ಯ ಮಾಡ್ಕೊ ತಿನ್ನೋದು. ನೀಟಾಗಿ ತೊಳೆದಿದ್ದೀನಿ ನಾನು ಫಿಶ್ನ. ಇವಾಗ ಫಿಶ್ ಎಗ್ನ ನೆಕ್ಸ್ಟು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನಾನು. ಮೆಣಸಿನ್ಕಾಯಿನ ನೀವು ಖಾರಕ್ಕೆ ತಕ್ಕಗೆ ತಗೊಳ್ಳಿ. ನಾನಿಲ್ಲಿ ಒಂದು 7 ತೊಗೊಂಡಿದ್ದೀನಿ. ಮತ್ತು ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟು. ಮೊಟ್ಟೆ ತಗೊಂಡಿದ್ದೀನಿ, ಮಾಮೂಲಿ ನಾಟಿ ಕೋಳಿ ಮೊಟ್ಟೆ ತಗೊಂಡಿದ್ದೀನಿ. ನೀವು ಬಾಯ್ಲರ್ ಕೋಳಿ ಮೊಟ್ಟೆನಾರ ತಗೋಬೋದು. ಕೊತ್ತಂಬರಿ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದು ನೀಟಾಗಿ ಚಾಪ್ ಮಾಡ್ಕೊಳ್ಳಿ. ನೀರಲ್ಲಿ ತೊಳಿರಿ ಒಂದು 2-3 ಸಲ. ಅದಾದಮೇಲೆ ಕಾಯಿ ತುರಿ, ಅರ್ಧ ಹೋಳು ಕಾಯಿ ತುರಿ ತಂದಿದ್ದೀನಿ ನಾನಿಲ್ಲಿ. ಅದಾದಮೇಲೆ ನೆಕ್ಸ್ಟು ಫ್ರೀಡಮ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಕೊಬ್ಬರಿ ಎಣ್ಣೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೋಡಿ ಮೊಟ್ಟೆ ಯಾವ ಥರ ಕಾಣಿಸ್ತೈತೆ ಅಂತ. ಈ ಥರ ಕಾಣಿಸ್ತೈತೆ. ಅದನ್ನ ನೀಟಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೇಕು. ನೋಡಿ ಯಾವ ಥರ ಒಂದೇ ಸಲ ಹಿಡ್ಕೊಂಡು ಕಟ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಒಂದು ಸ್ವಲ್ಪ ಕೈಯಲ್ಲಿ ಕಿತ್ತಾಕಬೇಕು. ನೆಕ್ಸ್ಟು ಈಗ ಸದ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಅದು ಒಂಥರ ಜೆಲ್ಲಿ ಥರ ಇತ್ತು. ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೋಡೋಕೊಳ್ಳೆ ಬ್ರೌನ್ ಥರ ಕಾಣಿಸ್ತೈತೆ. ಹುರಿದ್ಮೇಲೆ ಮಾಮೂಲಿ ಮೊಟ್ಟೆ ಥರನೇ ಕಾಣಿಸುತ್ತೆ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಬಾಣಲಿನೇ ತಗೊಳ್ಳಿ, ಆದಷ್ಟು ಮಂದ ಇರೋದು ಬಾಣಲಿ ತಗೊಳ್ಳಿ. ಎಣ್ಣೆ ಕಾಯ್ದ ಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ನೋಡಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಉದ್ದುದಕ್ಕೆ ಕಟ್ ಮಾಡಿ. ಖಾರ ಕಮ್ಮಿ ಬೇಕು ಅಂದರೆ ಖಾರ ಕಮ್ಮಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಕಮ್ಮಿ ಹಾಕೊಳ್ಳಿ ಅಷ್ಟೇ. ಏನಾದ್ರು ವೀಡಿಯೋದಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಬಿಗ್ನರ್. ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನು ಸರಿ ಮಾಡ್ಕೋಬೇಕು ಅಂತ ಮಾಡ್ಕೊತೀನಿ. ನೆಕ್ಸ್ಟ್ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನ್ನ ವಿಡಿಯೋನ ನೋಡ್ತಾ ಇರಿ. ಅವಾಗ ಆದರೂ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಆಯಿತಾ? ನೋಡಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈರುಳ್ಳಿನ ಅಷ್ಟೇ ಪಿಂಕಿಶ್ ಕಲರ್ ಬರಬೇಕು. ಎಲ್ಲ ಬೇಯಬೇಕು ನೀಟಾಗಿ. ಈರುಳ್ಳಿ ಫ್ರೈ ಆಗಬೇಕು ನೀಟಾಗಿ. ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ. ನೀವೇನಾದರೂ ಫಿಶ್ ಮೊಟ್ಟೆ ತಿಂದಿದ್ದೀರಾ ಅಂದರೆ ಎಸ್ ಅಂತ ಕಳಿಸಿ ಕಮೆಂಟಲ್ಲಿ. ಮಾಡ್ಕೊ ತಿಂದಮೇಲೆ ಹೆಂಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತೋ ಚೆನ್ನಾಗಿಲ್ಲ ಅನ್ನೋದು ಎರಡನ್ನೂ ಹೇಳಿ. ಸಾಲ್ಟ್ ಹಾಕಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಬೇಗ ಬೇಯಲಿ ಅಂತ ಅಷ್ಟೆ. ಸಣ್ಣ ಪುಡಿ ಹಾಕ್ತಾಯಿದ್ದೀನಿ. ಕಲ್ಲು ಉಪ್ಪೇನು ಹಾಕೋದಿಲ್ಲ. ಪುಡಿ ಉಪ್ಪೇ ಯೂಸ್ ಮಾಡಿರೋದು ನಾನು. ನೋಡಿ ಯಾವ ಥರ ಬೆಂದೈತೆ ಅಂತ. ಆಲ್ಮೋಸ್ಟ್ ಈರುಳ್ಳಿ ಬೆಂದೈತೆ ನೋಡಿ. ಎಲ್ಲ ಪಿಂಕ್ ಕಲರ್ ಥರ, ಲೈಟ್ ಪಿಂಕ್ ಥರ ಆಗ್ಬಿಟ್ಟೈತೆ ಈರುಳ್ಳಿ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಅದು ಬೇಯಲ್ಲ ಕರೆಕ್ಟಾಗಿ. ಒಂಥರ ಹಸಿ ವಾಸನೆ ಹೊಳಿತದೆ. ಅದಕ್ಕೆ ಎಣ್ಣೆಲೆ ನೀಟಾಗಿ ಹುರ್ಕೋಬೇಕು. ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇನ್ನು ಸ್ವಲ್ಪ ಹೊತ್ತು. ನೀಟಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ನಾಟಿ ಕೋಳಿ ಮೊಟ್ಟೆ. ನೀವು ಬಾಯ್ಲರ್ ಕೋಳಿ ಮೊಟ್ಟೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಮ್ಮದೇ ನಾಟಿ ಕೋಳಿ ಮೊಟ್ಟೆ, ಕೋಳಿ ಸಾಕಿದ್ದೀವಿ ನಾವು, ಅದರಲ್ಲಿ ಮೊಟ್ಟೆ ಹಾಕ್ತಾಯಿದ್ದೀವಿ. ಬಾಯ್ಲರ್ ಕೋಳಿ ಮೊಟ್ಟೆನೂ ಹಾಕೊಳ್ಳಿ ಬೇಕಾದ್ರೆ ನೀವು.
ಪ್ಯೂರ್ ನಾಟಿ ಕೋಳಿ ಮೊಟ್ಟೆ ಯೂಸ್ ಮಾಡ್ತಾ ಇರೋದು ನಾವು. ಒಂದು 4 ಹಾಕೋತಾ ಇದ್ದೀನಿ. ಬಾಯ್ಲರ್ ಕೋಳಿದಾದರೆ 3 ಸಾಕು ಅನಿಸುತ್ತೆ. ಈ ಫಿಶ್ ಮೊಟ್ಟೆ ಏನಪ್ಪ ಅಂದರೆ ಈ ಹಾರ್ಟ್ ಪೇಷಂಟ್ಸ್ಗಳು ಯಾರ್ಯಾರು ಇರ್ತಾರೆ ನೋಡೋ ಅವರೆಲ್ಲ ತಿನ್ಬೋದು ಆರಾಮಾಗಿ. ಅದು ಒಳ್ಳೇದು ಹಾರ್ಟ್ ಪೇಷಂಟ್ಸ್ಗಳಿಗೂ. ನಾವೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ವೆಲ್ತ್ ಈಸ್ ಹೆಲ್ತ್ ಅಂತ ಆಗ್ತೈತಿ ಇವಾಗ. ಆರೋಗ್ಯವೇ ಭಾಗ್ಯ. ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊಟ್ಟೆನ. ಅದಕ್ಕೆ ಹೇಳಿದ್ದು ನಾನು, ಮಂದಕ್ಕಿರೋ ತಾಳಿ ಆದಷ್ಟು ಉದ್ದ ಅಗಲ ಬಸಿ ಇದ್ದರೆ ಓಕೆ, ತಿರ್ಗೋಕ್ಕೆಲ್ಲ ಚೆನ್ನಾಗಿರುತ್ತೆ. ಮೊಟ್ಟೆನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಫ್ರೈ ಇದನ್ನ ಚಿಕ್ಕ ಮಕ್ಳಿಗೆ ಕೊಡಿ, ಒಳ್ಳೆ ಮೆಮೊರಿ ಪವರ್ ಬರ್ತದೆ. ಚಿಕ್ಕ ಮಕ್ಳಿಗೆ ತಿನ್ನಿಸಿ, ಅದು ಮೊಟ್ಟೆ ಪಲ್ಯ ಥರನೇ ಇರುತ್ತೆ. ಏನು ಬೇರೆ ಡಿಫ್ರೆನ್ಸ್ ಏನು ಕಾಣಿಸಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಿರಲ್ಲ, ಅವಾಗ ಗೊತ್ತಾಯ್ತದೆ ನಿಮಗೆ. ಮೆಣಸಿನ ಪುಡಿನ ಹಾಕೋತೀನಿ ನಾನು. ಖಾರ ನೋಡ್ಕೊ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಮೆಣಸಿನ ಪುಡಿ ಅಂತ. ನಾನಿಲ್ಲಿ 2 ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಮಕ್ಕಳೇನಾದ್ರು ತಿನ್ನೋದ್ರೆ ಒಂದು ಸ್ವಲ್ಪ ಖಾರ ಕಮ್ಮಿ ಹಾಕೊಳ್ಳಿ ಅಷ್ಟೇ. ನೋಡಿ ಯಾವ ಥರ ಕಿತ್ತಿ ಹಾಕ್ತಾಯಿದ್ದೀನಿ ನಾನು. ಅದು ಒಳ್ಳೆ ಜೆಲ್ಲಿ ಥರ ಇರುತ್ತೆ. ನೋಡಿ ಎಲ್ಲ ನೀಟಾಗಿ ಕಿತ್ತಿ ಹಾಕ್ತಾಯಿದ್ದೀನಿ ನಾನು. ಕೈಯಲ್ಲಿ ಕಿತ್ತಿ ಹಾಕ್ತಾಯಿದ್ದೀನಿ. ಕಟ್ಟು ಮಾಡಿದ್ರು ಆದರೂ ಕಟ್ಟಾಗಲ್ಲ, ಅದು ಚರ್ಬಿ ಥರ, ಅದು ಕಟ್ಟಾಗಲ್ಲ. ಒಂದೊಂದು ಫಿಶ್ ಮೊಟ್ಟೆನೂ ಒಂದೊಂದು ಥರ ಇರುತ್ತೆ. ಇದು ನಾನು ತಗೊಂಡಿರೋ ಗೌರಿ ಮೀನಿನ ಮೊಟ್ಟೆ ತಗೊಂಡಿರೋದು ನಾನು. ಗೌರಿ ಮೀನು ಅದು ರೆಡ್ ಮೀಟ್ಗೆ ಫೇಮಸ್ಸು. ನೀವು ಯಾವ ಮೀನಲ್ಲಿ ಮೊಟ್ಟೆಲಿರುತ್ತೋ ಅದನ್ನು ತಗೋಬೋದು. ನೀವು ಯಾವ ಬೇಕಾದ್ರೂ ಮೀನಲ್ಲಿ ಮೊಟ್ಟೆ ಇರುತ್ತೋ ಅದು ತಗೋಬೋದು. ಇದು ಪ್ರೊಡಕ್ಷನ್ಗೆ ಅಂತಲೇ ಮರಿ ಮಾಡೋಕ್ಕೆ ಫೇಮಸ್ ಇದು ಗೌರಿ ಮೀನು. ಅದು ಕೆಸರುವಾಸಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಬ್ರೌನ್ ಕಲರ್ ಥರ ಕಾಣಿಸ್ತೈತೆ. ಹುರಿದಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಕೊಳ್ಳಿ ನೀವೇ. ಸೇಮ್ ಮೊಟ್ಟೆ ಥರನೇ ಕಾಣಿಸುತ್ತೆ, ಮೊಟ್ಟೆ ಪಲ್ಯ ಥರ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಿಡಿಯೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಇದು ಕಚ್ಚಿ ಜಾಸ್ತಿ ಕಚ್ಚುತ್ತೆ. ಇದು ನೀಟಾಗಿ ತಳ ಹಿಡ್ಕೊಬಿಡುತ್ತೆ. ನೀಟಾಗಿ ಅಲ್ಲೇ ಫ್ರೈ ಮಾಡ್ಕೊತಾ ಇರಬೇಕು. ಅದಕ್ಕೆ ನಾನು ಹೇಳಿದ್ದು ಮಂದಕ್ಕಿರೋದು ಬೋಸಿ ತಗೋಬೇಕು ಅಂತ. ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಆವಾಗಲೇ ಯಾವ ಥರ ಕಾಣಿಸ್ತೈತೆ ಅಂತ. ಮೊದಲೆಲ್ಲ ಒಂಥರ ಗಟ್ಟಿ ಇವಾಗೆಲ್ಲ ತೆಳ್ಳೆ ಆದಂಗೆ ಆಗೈತೆ. ನೋಡಿ ಉರಿತಾ ಕೋಳಿ ಮೊಟ್ಟೆ ಯಾವ ಥರ ಕಾಣಿಸುತ್ತೋ ಅದೇ ಥರ ಕಾಣಿಸುತ್ತೆ. ನೋಡಿ ಡಿಫ್ರೆನ್ಸ್. ಇವಾಗ ಬ್ರೌನ್ ಕಲರ್ ಥರ ಕಾಣಿಸ್ತೈತೆ ಅಲ್ವಾ, ಆಮೇಲೆ ಏನು ಕಾಣಿಸಲ್ಲ ನೋಡಿ. ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಇರುತ್ತೆ ಫಿಶ್ ಮೊಟ್ಟೆಯಲ್ಲಿ. ಸ್ಕಿನ್ಗೂ ಕೂಡ ಒಳ್ಳೆಯದು. ರಿಂಕಲ್ಸ್ ಆಗಲಿ ಫೈನೆನ್ಸ್ ಆಗಿ ಯಾವುದು ಬರೋಲ್ಲ. ಆಮೇಲೆ ಐಸೈಟ್, ಕಣ್ಣಿನ ದೃಷ್ಟಿಗೂ ತುಂಬ ಒಳ್ಳೆಯದು. ನೋಡಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ. ನೋಡಿ ಇವಾಗ ಯಾವ ಥರ ಕಲರ್ ಚೇಂಜ್ ಆಯ್ತೈತೆ ಅಂತ. ನೆಕ್ಸ್ಟ್ ನಾನು ಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ಅರ್ಧ ಓಡ್ ಕಾಯಿ ತುರಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ಇವಾಗಲೇ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ ಆವಾಗಲೇ ಯಾವ ಥರ ಕಲರ್ ಇತ್ತು, ಇವಾಗ ಯಾವ ಥರ ಕಲರ್ ಕಾಣಿಸ್ತೈತಿ ಅಂತ. ಈಗ ನೋಡಿ ಯೆಲ್ಲೋ ಕಲರ್ ಥರನೇ ಕಾಣಿಸುತ್ತೆ. ಮಾಮೂಲಿ ಮೊಟ್ಟೆ ಪಲ್ಯ ಯಾವ ಥರ ಐತೆ ಅದೇ ಥರ ಕಾಣಿಸುತ್ತೆ. ನೀಟಾಗಿ ತಿರುಗಬೇಕು. ನೋಡಿ ಯಾವ ಥರ ಹಿಡ್ಕೊಂಡೈತೆ ಅಂತ. ಎಷ್ಟೇ ತಿರುಗಿದ್ರೂ ಅದು ಹಿಡ್ಕೊತದೆ. ನೋಡಿ ಯಾವ ಥರ ಹಿಡ್ಕೊಂಡೈತೆ ಅಂತ. ಆದಷ್ಟು ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಮೊಟ್ಟೆ ಪಲ್ಯ ರೆಡಿಯಾಗೈತೆ. ಇದು ಚಿಕ್ಕ ಮಕ್ಕಳು, ಅಜ್ಜಿ, ತಾತ, ಹಾರ್ಟ್ ಪೇಷಂಟ್ಸು, ಶುಗರ್ ಪೇಷಂಟ್ಸು, ಸ್ಕಿನ್ ಡಿಸೀಸು, ರಿಂಕಲ್ಸ್ ಏನಾದ್ರು ಇಟ್ಟರೆ ಅದೆಲ್ಲ ಕ್ಲಿಯರ್ ಆಯ್ತದೆ. ಐಸೈಟ್ಗೂ ಒಳ್ಳೆಯದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಿ ಯು.